ನಾವು ಪಾರ್ಟಿ ಹೇಗೆ ನಡೀತು, ಎಷ್ಟು ಜೋರಾಗಿತ್ತು, ಎಷ್ಟು ಗಮ್ಮತ್ತಿತ್ತು ಅಂತ ಹೇಳ್ತಾ ಇದ್ವಿ. ಇವತ್ತು 2026 ಜನವರಿ 1ನೇ ತಾರೀಕು ದೇವಾಲಯಗಳ ಕಡೆಗೆ ಮುಖ ಮಾಡಿದ್ದಾರೆ ಭಕ್ತಾದಿಗಳು. ಯಾಕಂದ್ರೆ ವ್ಯಾವಹಾರಿಕವಾಗಿ ಇವತ್ತಿನಿಂದ ಶುರುವಾಗುವಂತಹ ಕ್ಯಾಲೆಂಡರ್ ಡೇಟ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟು. ಸೊ ಎಲ್ಲ ಆಶಯಗಳು ಈಡೇರಲಿ ಅಂತ ದೇಗುಲಗಳಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು ದೇಗುಲಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಜನ ಮಾಡಿಸ್ತಾ ಇದ್ದಾರೆ. ಬೆಳಗ್ಗೆನೆ ದರ್ಶನಕ್ಕೆ ಮುಗಿಬಿದ್ದಿದ್ದಾರೆ ಜನ. ನಿನ್ನೆ ಪಾರ್ಟಿ ಮಾಡಿದವ್ರು ಯಾರೂ ಇಲ್ಲಿರಲ್ಲ, ಅವರೆಲ್ಲ ಇಷ್ಟೊತ್ತಿಗೆ ಎದ್ದೇ ಇರಲ್ಲ ಬಿಡಿ. ಇದು ಇನ್ನೊಂದು ವರ್ಗ ಇರುತ್ತಲ್ಲ, ಆರಾಮ್ಸೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪ್ರಸಾದ ತಿಂದ್ಕೊಂಡು ಫ್ಯಾಮಿಲಿ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕ್ಲಾಸ್ ವರ್ಗ. ಕಲಬುರಗಿಯಲ್ಲೂ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಹೊಸ ವರ್ಷದ ದಿನ ದೇಗುಲಗಳಲ್ಲಿ ವಿಶೇಷ ಅಲಂಕಾರ, ಪೂಜೆ ಪುನಸ್ಕಾರ, ಸಂಕಲ್ಪ ಪೂಜೆ, ಆಮೇಲೆ ಅಲ್ಲೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿರ್ತಾರೆ. ನಮಗೇನಿದು ಅಂದರೆ ಹಿಂದೂಗಳಿಗೇನಿದೇನು ಹೊಸ ವರ್ಷ ಅಲ್ಲ, ಕ್ಯಾಲೆಂಡರ್ ಇಯರ್ ಅಂತ. ಬಟ್ ವ್ಯವಹಾರ ನಡೆಸೋರಿಗೆ ಮತ್ತು ಇಡೀ ವರ್ಷ ಚೆನ್ನಾಗಿರಲಿ ಅಂತ ಆಶಯ ಇಟ್ಕೊಂಡವ್ರಿಗೆ ಇಂಪಾರ್ಟೆಂಟ್ ಡೇನೆ ಆ ಲೆಕ್ಕಾಚಾರದಲ್ಲಿ. ಕಲಬುರಗಿ ಮತ್ತು ಬೆಂಗಳೂರಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆಗೆ ರಾಘು ಮತ್ತು ಪ್ರವೀಣ್ ರೆಡ್ಡಿ ನೇರ ಸಂಪರ್ಕದಲ್ಲಿ ಏಕಕಾಲಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲೇದಾಗಿ ರಾಘು ಹತ್ರ ಮಾತಾಡ್ಸೋಣ. ರಾಘು, ನೆನೆ ಪೂರ್ತಿ ಪಾರ್ಟಿ ಕುರಿತಾಗಿ ರಿಪೋರ್ಟಿಂಗ್ ಮಾಡಿದ್ರಿ. ಇವತ್ತು ಬೆಳಗ್ಗೆ ದೇವಸ್ಥಾನದ ಕಡೆಗೆ ಮುಖ ಮಾಡಿದ್ದೀರಾ ನೀವು ಕೂಡ. ಸೊ ಹೊಸ ವರ್ಷದ ಶುಭಾಶಯಗಳು ತಮಗೆ. ಯಾವ ರೀತಿ ಸಂಭ್ರಮಾಚರಣೆ ಅಲ್ಲಿ ಕಾಣಿಸ್ತಾ ಇದೆ, ಮತ್ತು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಬೇಕಾದ್ರೆ ವಿಶೇಷ ಸಂಕಲ್ಪ ಸೇವೆಗಳಿಗೆ ಏನಾದರೂ ಅವಕಾಶ ಇದೆಯಾ? ಭಕ್ತರ ಸಡಗರ ಹೇಗಿದೆ? ಥ್ಯಾಂಕ್ ಯು ಮಮತಾ, ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಸದ್ಯ ನಾನು ಬನಶಂಕರಮ್ಮ ದೇವಾಲಯದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, ಬೆಳಗ್ಗೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲೇ ಭಕ್ತರು ಬರ್ತಾ ಇದ್ದಾರೆ. ಹೊಸ ವರ್ಷ ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಂತೆ ಯುಗಾದಿಗೆ ಆರಂಭ ಆದರೂ ಕೂಡ ಕ್ಯಾಲೆಂಡರ್ನ ಮುಖಾಂತರವಾಗಿ ಆರಂಭವಾಗುವಂಥ ವರ್ಷವನ್ನು ಬಹಳ ಯಶಸ್ವಿಯಾಗಿ ನಾವು ಆರಂಭ ಮಾಡಬೇಕು. ಜೊತೆಗೆ ಇಡೀ ವರ್ಷವೂ ಕೂಡ ನಮಗೆ ಕ್ಯಾಲೆಂಡರ್ ವರ್ಷವು ಪೂರ್ತಿ ವರ್ಷ ನಮಗೆ ಯಶಸ್ಸನ್ನು ಕಾಣಬೇಕು ಅನ್ನುವಂಥ ಕಾರಣಕ್ಕಾಗಿ ಜನಸಾಮಾನ್ಯವಾಗಿ ಮೊದಲ ದಿನ ಅಂದರೆ ಜನವರಿ 1ನೇ ತಾರೀಕು ದೇವರ ಆಶೀರ್ವಾದವನ್ನು ಪಡೆಯುವಂಥದ್ದು ಸಾಮಾನ್ಯವಾಗಿರ್ತದೆ. ಅದರಲ್ಲೂ ಕೂಡ ಬನಶಂಕರಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂಥ ದೃಶ್ಯಾವಳಿಗಳು ಕಾಣಸಿಗುವಂಥದ್ದು ಬಹಳ ನಮಗೆ ಕಾಮನ್ ಆಗಿರುತ್ತೆ. ಈ ಬಾರಿಯೂ ಕೂಡ ಅಂಥದ್ದೇ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆ 5:30-6 ಗಂಟೆಯಿಂದಲೇ ಜನ ದೇವಾಲಯ ಕಡೆ ಮುಖ ಮಾಡಿರುವಂಥದ್ದು ಗಮನಿಸ್ತಾ ಇದ್ರಿ ವಿಜುವಲ್ಸ್ಗಳನ್ನು. ಇದು ಬನಶಂಕರಮ್ಮ ದೇವಾಲಯ ಬೆಳಗ್ಗೆಯಿಂದಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆ ಬರ್ತಾ ಇದೆ. ಇವತ್ತಿನ ದಿನ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಕೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದಷ್ಟು ಜನಕ್ಕಾದರೆ, ಒಂದಷ್ಟು ಜನ ಅರಕೆಗಳನ್ನು ಕೂಡ ಕಟ್ಕೊಂಡಿರ್ತಾರೆ. ಸೊ ಇಡೀ ವರ್ಷ ನಮಗೆ ಒಳ್ಳೆಯದಾಗಲಿ ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಅರಕೆಗಳನ್ನು ಕೂಡ ಹಿಂದೆ ತೀರಿಸುವಂಥ ಕಾರ್ಯಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಬರ್ತಾ ಇದ್ದಾರೆ. ಜೊತೆಗೆ ಅವರ ಅರಕೆಗಳು, ಪೂಜೆ ಪುನಸ್ಕಾರಗಳು, ಜೊತೆಗೆ ವಿಶೇಷ ಪೂಜೆಗಳೇನಾದರೂ ಅವರು ಅರಕೆಯನ್ನು ಹೊತ್ತಿದ್ರೆ ಅದನ್ನು ಕೂಡ ಮಾಡಿ ತೀರಿಸುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಬನಶಂಕರಮ್ಮ ದೇವಾಲಯದಲ್ಲಿ ಈ ರೀತಿಯಾದಂತಹ ದೃಶ್ಯಾವಳಿಗಳು ಸಿಗ್ತಾ ಇದೆ. ಮಮತಾ, ಆಲ್ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಪ್ರವೀಣ್ ರೆಡ್ಡಿ, ಯಾವ ದೇವಸ್ಥಾನದಲ್ಲಿದ್ದೀರಿ ನೀವು? ಅಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಸಡಗರ, ಸಂಭ್ರಮ? ಮಮತಾ, ಈಗ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ನಾನಿದ್ದೇನೆ. ಇಲ್ಲಿಯೇ ಜನ ಪ್ರತಿನಿತ್ಯ ಆದರೆ ಸಾಕು ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನ ದರ್ಶನ ಪಡೆಯೋದು ಸರ್ವೇ ಸಾಮಾನ್ಯ. ಇವತ್ತು ಕೂಡ ಹೊಸ ವರ್ಷ 2026ಕ್ಕೆ ಈಗ ಕಲಬುರಗಿಯ ಜನ ಏನಂದರೆ ಶರಣನ ದರ್ಶನ ಪಡೆಯೋದಕ್ಕೆ ಸರದಿ ಸಾಲಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ನಿಂತು ಶರಣನ ದರ್ಶನವನ್ನು ಪಡಿತಾ ಇದ್ದಾರೆ. ಏನಂದರೆ ಈ ವರ್ಷ 2025ರಲ್ಲಿ ಏನಾದರೂ ಒಂದಿಷ್ಟು ಕೆಲಸಗಳು ಇದ್ದಿದ್ರೆ 2026ರಲ್ಲಿ ಅವೆಲ್ಲ ಕೆಲಸಗಳನ್ನು ಕೂಡ ಈಗ ಪೂರೈಕೆ ಆಗಲಿ, ಈ ವರ್ಷ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಜನರಿಗೂ ಏನಂದರೆ ಬಯಸೋದಕ್ಕೆ ಇಲ್ಲಿ ಸರದಿ ಸಾಲಿನಲ್ಲಿ ನಿಂತು ಏನಂದರೆ ಶರಣನ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಇಲ್ಲಿ ಹಲವು ಭಕ್ತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. 2025 ಮುಗೀತು, 2026 ಯಾವ ರೀತಿ ವೆಲ್ಕಮ್ ಮಾಡ್ತೀರಾ? ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತೀನಿ. ಪ್ರತಿ ವರ್ಷ ನಾನು ಮೊದಲ ದಿನ ದೇವಸ್ಥಾನ ಬಂದು ದೇವದರ್ಶನ ಮಾಡಿ ಮುಂದೆ ನನ್ನ ಕಾರ್ಯ ಮಾಡೋದು ತುಂಬ ಹ್ಯಾಪಿನೆಸ್ ಆಗುತ್ತೆ, ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಇದಿಷ್ಟು ಭಕ್ತರ ಅಭಿಪ್ರಾಯ ಆಗಿತ್ತು. ಬೆಳಗ್ಗೆ ಏನಂದ್ರೆ ದೇವಸ್ಥಾನಗಳ ಬಂದು ದೇವರ ಒಂದು ಮೊರೆಯನ್ನು ಕಲಬುರಗಿ ಜನ ಹೋಗಿದ್ದಾರೆ. ಮಮತಾ, ರೈಟ್, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.